ಏ ಹೋಗಿ ಹುಡುಗಿ ಜಿರ್ಲೆಗೆ ಇಷ್ಟೊಂದು ಭಯ ಪಟ್ರೆ ಹೇಗೆ? ಅಯ್ಯೋ ದೇವ್ರೆ, ಜಿರ್ಲೆ ಈ ಕಡೆಗೆ ಬರ್ದಂಗ್ ಮಾಡಪ್ಪ. ಅದೇನಾರು ಬಂದ್ರೆ ನಾನೇ ಓಡೋಗ್ಬೇಕಾಯ್ತದೆ. ನೀನೇ ನನ್ ಕಾಪಾಡು. ಅಜ್ಜಿ, ಏನಾದ್ರೂ ಜಾಸ್ತಿ ಏಟಾಯ್ತಾ? ಅಪ್ಪ, ಅಜ್ಜಿನ ರೂಮಿಂದ ಹೊರಗೆ ಕರ್ಕೊಂಡು ಹೋಗಿ ಔಷಧಿ ಹಚ್ಚಿದ್ರೆ ಆಗುತ್ತಲ್ಲ. ಏನೂ ಆಗಿಲ್ಲ ಬಿಡೆ. ಒಂದೆರಡು ನಿಮಿಷ ಹಿಂಗೆ ಕುತ್ಕೊಂಡು ಸುಧಾರಿಸ್ಕೊಳ್ತೀನಿ, ಹೋಗುತ್ತೆ. ಐಶು, ಯಾಕೆ ಹಿಂಗೆ ಗಾಬರಿ ಆಗಿದ್ಯಾ? ಅದು ಜಿರಳೆ ವಾಪಸ್ ಬಂದ್ಬಿಡುತ್ತೆ ಅಂತ ಭಯ ಆಗ್ತಿದೆ ಅಮ್ಮ. ಓ ಮಗಳೇ, ನಮ್ಮ ಕೂಗಾಟಕ್ಕೆ ಆ ಜಿರಳೆ ಹೆದರ್ಕೊಂಡು ಎಲ್ಲಿ ಓಡ್ ಹೋಗಿ ಬಚ್ಕೊಂಡಿರುತ್ತೋ. ಸುಮ್ಮನೆ ಇರೋ, ನೀನ್ ಯಾಕೆ ಹೆದರ್ಕೋತೀಯ? ಅಜ್ಜಿ, ಕಾಲ್ ನೋವು ಕಡಿಮೆ ಆಯ್ತಾ? ಆಗ್ತಾ ಇದೆ. ಅಪ್ಪ, ಅಜ್ಜಿನ ರೂಮಿಗೆ ಕರ್ಕೊಂಡು ಹೋಗಿ. ಪಾಪ ತುಂಬಾ ಕಾಲ್ ನೋವ್ತಾ ಇದೆ ಅನ್ಸುತ್ತೆ. ನಾ ಮಲಗ್ತೀನಿ. ಆಯ್ತಮ್ಮ, ನೀ ಮಲ್ಕೋ. ಅಮ್ಮ, ಅವಳು ಮಲ್ಕೊಳ್ಳಿ. ನೀನ್ ಮೆತ್ತಗೆ ಹೊರಗಡೆ ನಡಿ, ಅಲ್ಲಿ ಆಚೆ ಕಡೆ ರೆಸ್ಟ್ ತಗೊಳ್ಳುವಂತೆ. ಮಲ್ಕೊಮ್ಮ. ಎದ್ದೆ ಎದ್ದೆ, ಅದು ಕಾಲು ಹಿಡ್ಕೊಂಡ್ಬಿಟ್ಟಿದೆ ನೋಡು. ಎಬ್ಬಸ್ಲಾ? ಹಿಡ್ಕೊಂಡು ಬೈತೀಯ ನೀನು? ಎಬ್ಬಸ. ಅಮ್ಮ, ಹೊರಗಡೆ ಕರ್ಕೊಂಡು ಹೋಗೋದನ್ನ ತೆಗಿಬೋದಲ್ವಾ? ಚೇರ್ ಸಮೇತ ಹೆಂಗ್ ಎತ್ಕೊಂಡು ಹೋಗಕ್ಕಾಗತ್ತೆ? ಅಜ್ಜಿ, ಸ್ವಲ್ಪ ಚೇರ್ ಬಿಡಿಸ್ತೀನಿ ಅಂತ ನೀನೇ ಬಿಡ್ತಾ ಇದೆಯಲ್ಲೋ. ಸರಿಯಾಗಿ ಬಿಡುತ್ತೆ ಸರಿಯಾಗಿ. ಅಮ್ಮ, ತುಂಬಾ ನೋವಾಗ್ತಿದ್ಯಮ್ಮ? ಇಲ್ಲಪ್ಪ, ತುಂಬಾ ಚೆನ್ನಾಗಿದೆ. ನನ್ನ ಕಷ್ಟ ನನಗೆ, ನೀನಂಗೆ ತಮಾಷೆ ಮಾಡ್ತಾ ಇದೀಯಾ? ಏನಾದ್ರು ಮಾಡಿ ಬಿಡಿಸೋ. ಅಮ್ಮ, ಇದೇನಮ್ಮ ಚೇರ್ಗೆ ಅಂಟ್ಕೊಂಡ್ಬಿಟ್ಟಿದ್ಯಾ? ಪರಮೇಶಿ, ಹಿಡ್ಕೊಂಡು ಮೆತ್ತಿಗೆ ಎತ್ತು. ಅಕ್ಕ, ಬಾಬಾ, ನೀವಿಬ್ರು ಕೈ ಹಿಡ್ಕೊಳ್ಳಿ. ವಿದ್ಯಾ, ಅಮ್ಮ ಬಿಡು, ಕೈ ಬಿಡು. ಎಲ್ಲಿಂದ್ರ ಪಂಟಿ ಹೊಡಿತಾ ಇದ್ದಾರೆ. ಅಮ್ಮ ಮೆತ್ತಿಗೆ. ಸೀರೆ ಹರಿದೋಯ್ತಲ್ಲ. ಸೀರೆ ಹರಿದ? ಅಯ್ಯೋ, ಸೀರೆ ಒಳ್ಳೆ ಈ ಜಿರ್ಲೆ ಗಲಾಟೆಯಲ್ಲಿ ಅಮ್ಮನ ಸೀರೆನೆ ಹರಿದೋಯ್ತಲ್ಲ. ಅಜ್ಜಿ ಕತೆ. ಒಟ್ನಲ್ಲಿ ಅಮ್ಮನ ಪರಿಸ್ಥಿತಿ ನೋಡ್ತಾ ಇದ್ರೆ ರಾತ್ರಿ ನಮ್ಗೆ ಯಾರಿಗೂ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಅನ್ಸುತ್ತೆ. ಮಗಳ, ನೀ ಮಲ್ಕಮ್ಮ, ನಾವು ಹೋಗಿ ಮಲಗ್ತೇವೆ. ಸರಿಪಾ, ಗುಡ್ ನೈಟ್. ಗುಡ್ ನೈಟ್. ರೆಡಿ? ಗುಡ್ ನೈಟ್. ರೀ, ಆ ಮ್ಯಾಟ್ ನೋಡಿ ಎಷ್ಟು ಗಲೀಜಿದೆ ಅಂತ. ಈ ಪರಿಮಳ ಅದನ್ನ ಹಾಗೆ ಬಿಟ್ಟಿದ್ದಾಳೆ. ಕ್ಲೀನ್ ಮಾಡೋದಕ್ಕೆ ಹೇಳ್ಬೇಕು. ಇದೇನ ಐಶ್ವರ್ಯ, ನೀನ್ ಕೆಮ್ಮಿದ್ರೆ ಮಂಚದ ಕೆಳಗಿಂದ ಸೌಂಡ್ ಬರ್ತಾ ಇದೆಯಲ್ಲ?